ಮಠಗಳಲ್ಲೊಂದಾದ ಶ್ರೀ ಅಣ್ಣಯ್ಯರಯ್ಯ ಮಹಾಸ್ವಾಮಿಗಳ 46ನೇ ವಾರ್ಷಿಕದ ಅಂಗವಾಗಿ ಈ ದಿನ ಭಜನಾ ಕಾರ್ಯಕ್ರಮ, ಹೂವಿನ ಅಲಂಕಾರ, ಅನ್ನದಾನ, ಸಾಧು ಸಂತರ ಪ್ರವಚನ, ಭಜನೆ, ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಅದರಲ್ಲಿ ಇಲ್ಲಿ ಒಬ್ಬ ಮಹನೀಯ, ಒಬ್ಬ ಗುರುವಾದಂತಹ ನಮ್ಮ ಸುಧಾಕರ್ ಅವರು ಭಗವಂತನನ್ನು ಕುರಿತು 4 ವಿಷಯಗಳನ್ನು ಮಾತಾಡಬೇಕು ಅಂತ ಕೇಳಿಕೊಳ್ತಾರೆ. ದೇವರನ್ನು ನಾವು ಕಂಡಿದ್ದೇವೆ, ಇಂಥ ತಂದೆ ತಾಯಿಗಳನ್ನು ನಾವು ಕಂಡಿದ್ದೇವೆ. ಅವರನ್ನು ನಂಬಿ ಪೂಜೆ ಮಾಡತಕ್ಕದ್ದು ನಮ್ಮ ಸಮುದಾಯ ಸಂಬಂಧಕ್ಕೆ ಪಟ್ಟಿದೆ. ನಾವು ಕಣ್ಣಾರೆ ಕಾಣುವ 5 ದೇವರುಗಳಲ್ಲಿ ತಂದೆ ತಾಯಿ, ಸೂರ್ಯ ಭಗವಾನ್, ಚಂದ್ರ ಮತ್ತು ವಿದ್ಯಾ ಬುದ್ಧಿ ಕೊಟ್ಟಿರತಕ್ಕಂಥ ಗುರುದೇವರು. ಇವರೆಲ್ಲರಿಗೂ ಪಾದಾರವಿಂದ ಗೋವಿಂದ, ಶ್ರೀರಾಮಚಂದ್ರ ಪಾದಾರವಿಂದ ಗೋವಿಂದ, ನಾರಾಯಣ ಸ್ವಾಮಿ ಪಾದಾರವಿಂದ ಗೋವಿಂದ, ಗಗನಾನಂದಾರ್ಯ ಪಾದಾರವಿಂದ ಗೋವಿಂದ, ಮಹಾಯೋಗಿ ವೇಮನ ಪಾದಾರವಿಂದ ಗೋವಿಂದ, ಸಾಧು ಸತ್ಪುರುಷರ ಪಾದಾರವಿಂದ ಗೋವಿಂದ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ, ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. 6 ಶಾಸ್ತ್ರವ ಓದಿದರೆ 100 ಪುರಾಣವ ಮುಗಿಸಿದರೇನೋ, 6 ಶಾಸ್ತ್ರವ ಓದಿದರೆ 100 ಪುರಾಣವ ಮುಗಿಸಿದರೇನೋ. ಸಾಧು ಸಜ್ಜನರ ಸಂಗವ ಮಾಡದೆ, ಸಾಧು ಸಜ್ಜನರ ಸಂಗವ ಮಾಡ ಧೀರನೆಂದು ತಿರುಗಿದರೇನು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಕೊರಳಳು ಮಾಲೆ ಧರಿಸಿದರೇನು, ಬೆರಳಳು ಜಪಮಣಿ ಎಣಿಸಿದರೇನೋ. ಕೊರಳಳು ಮಾಲೆ ಧರಿಸಿದರೇನು, ಬೆರಳಳು ಜಪಮಣಿ ಎಣಿಸಿದರೇನೋ. ಮರಳಿ ಮರಳಿತ ಹೊರಳಿ ಬೂದಿಯೊಳು, ಮರಳಿ ಮರಳಿತ ಹೊರಳಿ ಬೂದಿಯೊಳು ಮರುಳನಂತಾಗಿ ತಿರುಗಿದರೇನು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಆರ್ಯ ಭೋಗ ಅಳಿಸಿದರೇನು, ಶರೀರ ಸುಖವನ್ನು ಬಿಡಿಸಿದರೇನೋ. ನಾರಿಯ ಭೋಗ ಅಳಿಸಿದರೇನು, ಶರೀರ ಸುಖವನ್ನು ಬಿಡಿಸಿದರೇನೋ. ಮಾರು ಜನಕ ಶ್ರೀ ಪುರಂದರ ವಿಠಲನ, ಮಾರು ಜನಕ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ನಡೆಯುವ ತನಕ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವ ಓದಿದರೇನು, ಪರಿಪರಿ ಶಾಸ್ತ್ರವ ಓದಿದರೇನು
ವ್ಯರ್ಥವಾಯಿತು ಭಕುತಿ. ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅಣ್ಣಯ್ಯಾರ್ಯರ ಪಾದಾರವಿಂದ ಗೋವಿಂದ, ಸಾಧು ಸತ್ಪುರುಷರ ಪಾದಾರವಿಂದ ಗೋವಿಂದ. ಜೈ 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 ಹನುಮಾನ್ ಕಿ अलग निरंजन महाराज की, गगनार महाराज की, अन्नयार महाराज की, नित्यानंद सहजानंद महानंद महाराज के महाराज की जय. ಶಿವಾಂಜನೇಯ ಗಣಪತಿ ಪಾದಾರವಿಂದ ಗೋವಿಂದೋ ಉಡುಪಿ ಶ್ರೀಕೃಷ್ಣನ ಪಾದಾರವಿಂದ ಗೋವಿಂದೋ ತಿರುಪತಿ ತಿಮ್ಮಪ್ಪನ ಪಾದಾರವಿಂದ ಗೋವಿಂದೋ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಪಾದಾರವಿಂದ ಗೋವಿಂದೋ ಬೆಂಗಳೂರು ಅಣ್ಣಮ್ಮ ದೇವಿಯ ಪಾದಾರವಿಂದ ಗೋವಿಂದೋ ಮುತ್ತಾಲಮ್ಮನ ಪಾದಾರವಿಂದ ಗೋವಿಂದೋ ಅಣ್ಣಯ್ಯಾರೇ ಕಮಲೂರು ಅಮ್ಮಣ್ಯಾರ್ಯರ ಪಾದಾರವಿಂದ ಗೋವಿಂದೋ ನಗನಾರ್ಯ ಮಲ್ಲಾರ್ಯ ಪಾದಾರವಿಂದ ಗೋವಿಂದೋ ಗೋವಿಂದ ಅಂದರು ಗೋವಿಂದೋ. ಜಯ ನಮಃ ಪಾರ್ವತೀಪತೆ. ಕೃಷ್ಣ ಎಂದರೆ ಭಯವಿಲ್ಲ, ಕೃಷ್ಣ ಎಂದರೆ ಸುಖವೆಲ್ಲ. ಕೃಷ್ಣ ಎಂದರೆ ಭಯವಿಲ್ಲ, ಕೃಷ್ಣ ಎಂದರೆ ಸುಖವೆಲ್ಲ. ಕೃಷ್ಣ ಎಂದರೆ ದಿನವೆಲ್ಲ, ಬಾಯಾರಿಗೆ ಹಸುವಿನ ಅಂಗಿಲ್ಲ, ಬಾಯಾರಿಗೆ ಹಸುವಿನ ಅಂಗಿಲ್ಲ. ಕೃಷ್ಣ ಎಂದರೆ ಭಯವಿಲ್ಲ, ಕೃಷ್ಣ ಎಂದರೆ ಸುಖವೆಲ್ಲ. ತಾಯಿ ತನ್ನ ಕಂದನನು ಜೈಲಲ್ಲಿ ಎತ್ತಳೋ ದೇವಗೆ, ತಾಯಿ ತನ್ನ ಕಂದನನು ಜೈಲಲ್ಲಿ ಎತ್ತಳೋ ದೇವಗೆ. ಪಾಪದ ಭಾರವ ಇಳಿಸಲು ಭಾರವೇ, ಪಾಪದ ಭಾರವ ಇಳಿಸಲು ಭಾರ, ಭಾರವ ಇಳಿಸಿದ ಕ್ಷಣದಲ್ಲಿ, ಭಾರವ ಇಳಿಸಿದ ಕ್ಷಣದಲ್ಲಿ. ಕೃಷ್ಣ ಎಂದರೆ ಭಯವಿಲ್ಲ, ಕೃಷ್ಣ ಎಂದರೆ ಸುಖವಿಲ್ಲ, ಕೃಷ್ಣ ಎಂದರೆ ದಿನವೆಲ್ಲ, ಬಾಯಾರಿಗೆ ಹಸುವಿನ ಅಂಗಿಲ್ಲ, ಬಾಯಾರಿಗೆ ಹಸುವಿನ ಅಂಗಿಲ್ಲ. ಜೈ ಜೈ ಕೃಷ್ಣ ರಾಧಾ ಕೃಷ್ಣ, ಜೈ ಜೈ ಕೃಷ್ಣ ರಾಧಾ ಕೃಷ್ಣ. ಯಾದವ ಮಾಧವ ಶ್ರೀ ಕೃಷ್ಣ, ಯಾದವ ಮಾಧವ ಶ್ರೀ ಕೃಷ್ಣ. ಯಶೋಧ ಕಂದ ದೇವಕಿ ಕಂದ, ಯಶೋಧ ಕಂದ ದೇವಕಿ ಕಂದ. ರಾಧಾ ಕೃಷ್ಣ ವಲ್ಲಭ ಶ್ರೀ ಕೃಷ್ಣ, ಶ್ರೀ ಕೃಷ್ಣ, ಶ್ರೀ ಕೃಷ್ಣ, ಶ್ರೀ ಕೃಷ್ಣ. ಕೃಷ್ಣ ಎಂದರೆ ಭಯವಿಲ್ಲ, ಕೃಷ್ಣ ಎಂದರೆ ಸುಖವೆಲ್ಲ, ಕೃಷ್ಣ ಎಂದರೆ ದಿನವೆಲ್ಲ, ಬಾಯಾರಿಗೆ ಹಸುವಿನ ಅಂಗಿಲ್ಲ, ಬಾಯಾರಿಗೆ ಹಸುವಿನ ಅಂಗಿಲ್ಲ. ಪಾರ್ವತಿ ಮಾತೆಯ ಮಗನಾಗಿ ಜನಿಸಿದ ಗಣಪತಿ ಶಿವಯೋಗಿ, 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 ಶಿವಯೋಗಿ. ಜಳಗವ ಮಾಡಲೆಯಲೆ ಮಗನೇ, ಯಾರನ್ನು ಒಳಗಡೆ ಬಿಡಬೇಡ ಎಂದಳು ಮಗನಿಗೆ ಪಾರ್ವತಿಯು. ಆಗಲಿ ಎಂದರು ಗಣಪತಿಯು. ಓಡಲೆ ಬಂದನು ಈಶ್ವರನು, ಹಸಿರಲಿ ತಡೆದನು ಗಣಪತಿಯು.
ನೀನ್ಯಾರೋ ತೋಟದ ಪುರುಷ ಯಾರಾದರೆ ನಿನಗೇನಂತೆ ಆಡಲು ಮಾತಿಗೆ ಮಾತನ್ನು ಸುರಿಸಿದ ಗಗನದ ಮಳೆಯನ್ನು ಪಾರ್ವತಿ ಮಾತೆಯ ಮಗನಾಗಿ ಎನಿಸಿದ ಗಣಪತಿ ಶಿವಯೋಗಿ 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 ಹುಡುಕುತ ಕಾಡಿನಲ್ಲಿ ಯಾವುದು ಪ್ರಾಣಿ ಇಲ್ಲ. ಹುಡುಕುತ ಕಾಡಿನಲ್ಲಿ ಯಾವುದು ಪ್ರಾಣಿ ಸಿಗಲಿಲ್ಲ. ಉತ್ತರ ದಿಕ್ಕಿಗೆ ತಲೆಯಾಕಿ ಮಲಗಿತ್ತೊಂದು ಮರಿಯಾನೆ. ಉತ್ತರ ದಿಕ್ಕಿಗೆ ತಲೆಯಾಕಿ ಮಲಗಿತ್ತೊಂದು ಮರಿಯಾನೆ. ಅದರ ರುಂಡವ ಕತ್ತರಿಸಿ ಬೇಗನೆ ತಂದರು ಬಿತ್ತರಿಸಿ. ದೂತರು ಕೊಟ್ಟರು ಪಾರ್ವತಿಗೆ, ಪಾರ್ವತಿ ಇಟ್ಟಳು ಪಾಪನಿಗೆ. ಪಾರ್ವತಿ ಮಾತೆಯ ಮಗನಾಗಿ ಜನಿಸಿದ ಗಣಪತಿ ಶಿವಯೋಗಿ ಶಿವಯೋಗಿ ಶಿವಯೋಗಿ. ಜಗತ್ತಿನಲ್ಲಿ ಮೊದಲಿಗೆ ಹುಟ್ಟಿದ್ದು ಓಂಕಾರ. ಓಂಕಾರದಿಂದ ಎಲ್ಲ ವ್ಯವಸ್ಥೆಗಳು, ಭಗವಂತನ ಅವತಾರಗಳು, ಸಾಧು ಸಜ್ಜನರ ಒಂದು ಆಧ್ಯಾತ್ಮಿಕ ವಿಚಾರಗಳು, ಇದು ಸುಮಾರು 16,000 ವರ್ಷಗಳಿಂದಲೂ ಪರಮಾತ್ಮನ ಜ್ಞಾನ ತ್ರೇತಾಯುಗ, ದ್ವಾಪರಯುಗ, ಕೃತಯುಗ, ಕಲಿಯುಗ ಈ 4 ಯುಗಗಳಲ್ಲೂ ಪರಮಾತ್ಮನನ್ನು ಧ್ಯಾನಿಸಿಕೊಂಡು ಬಂದಿರುತ್ತಾರೆ. ಉದಾಹರಣೆಗೆ ಪರಮಾತ್ಮನನ್ನು ನಾವು ಕಾಣಲು ಎಲ್ಲೋ ಹೋಗಬೇಕಾಗುವ ಅವಶ್ಯಕತೆ ಇಲ್ಲ. ಭಗವಂತ ತಿಳಿದರೆ ತನ್ನೊಳಗೆ ತಾನಿರ್ತಾನೆ. ತನ್ನೊಳಗೆ ತಿಳಿದಾಗ ಈ ಜಗತ್ತು ಎಲ್ಲ ಮಾಯೆಯ ಭ್ರಮೆ ಹೋಗುತ್ತದೆ. ನಂತರದಲ್ಲಿ ಪರಮಾತ್ಮನನ್ನು ಜ್ಞಾನಿಸಿಕೊಂಡು ಮುಕ್ತಿಯ ದಾರಿ ಕಡೆ ಮನುಷ್ಯ ಪಯಣವನ್ನು ಮಾಡ್ತಾನೆ. ಹೀಗೆ ಇರುವಾಗ ಇಲ್ಲಿ ಸ್ವಾರ್ಥ, ಸಂಸಾರ, ಮಮಕಾರ, ಅಹಂಕಾರ, ದುರಂಕಾರ ಈ ಥರ ವ್ಯವಸ್ಥೆಗಳಲ್ಲಿ ಮನುಷ್ಯ ಪಾಲಿಸಿಕೊಂಡು ಹೋದಾಗ ಎಲ್ಲೋ ಒಂದು ಕಡೆ ಜ್ಞಾನದ ಉತ್ತುಂಗಕ್ಕೆ ಏರಲು ಕಷ್ಟವಾಗಿರುತ್ತದೆ. ಜ್ಞಾನ ಅಂದರೆ ಜಗತ್ತು, ಬೆಳಕು ಅಂದರೆ ಭಗವಂತ. ಅಲ್ಲಮ್ಮ ಪ್ರಭುಗಳು ಪಂಚಭೂತಗಳನ್ನು ಪಂಚಭೂತಗಳಲ್ಲಿ ಐಕ್ಯವಾಗುವಂತೆ ಹೇಳಿ ಆತ್ಮ ಚಿರಂಜೀವಾಗಿ ನಿಂತು ಅಲ್ಲಿ ಬೆಳಕಿನೆಡೆಗೆ ಸರಿದು ಹೋಗ್ಬಿಟ್ಟರು ಅಲ್ಲಮ್ಮ ಪ್ರಭುಗಳು. ಹೀಗೆ ಅನೇಕ ಸಾಧು ಸಂತರು, ಉದಾಹರಣೆಗೆ ಕೈವಾರ ಕ್ಷೇತ್ರದ ತಾತಯ್ಯನವರು, ಆಮೇಲೆ ವೀರಬ್ರಹ್ಮೇಂದ್ರವರು, ಆಮೇಲೆ ಅಣ್ಣಯ್ಯರು, ಕಮಲೂರ ಅಮ್ಮಣ್ಣಯ್ಯರು, ಇಲ್ಲಿ ಗಂಗನಾರ್ಯರು, ಕೊಂಡಾರ್ಯರು, ಇಂತಿಂಥ ಮಹಾಜ್ಞಾನಿಗಳು ಎಲ್ಲ ಒಂದು ಕಡೆ ಅಧರ್ಮವು ಹೆಚ್ಚಾದಾಗ ಈ ಭಗವಂತ ಇಂತಹ ಭಕ್ತರನ್ನು ಸೃಷ್ಟಿ ಮಾಡಿ ಈ ಯುವ ಪೀಳಿಗೆಯನ್ನು ಸರಿದಾರಿಗೆ ತರುವಂತೆ ಮಾಡಲು ಪ್ರೇರೇಪಿಸುತ್ತಾನೆ. ಜ್ಞಾನಿಯಾದವನು ಎಂದಿಗೂ ಮೋಸ ವಂಚನೆ ಮಾಡುವುದಿಲ್ಲ. ಆ ಜ್ಞಾನವನ್ನು ಪ್ರತಿನಿತ್ಯ ಪರಮಾತ್ಮನ ಸೇವೆಯಲ್ಲಿ ಅವನು ಅಧೀನನಾಗಿರ್ತಾನೆ. ನಂತರದಲ್ಲಿ ಅವನಿಗೆ ಎಲ್ಲೋ ಒಂದು ಕಡೆ ಅವನು ಮರಣ ಹೊಂದಿದಾಗ ಆ ಪರಮಾತ್ಮನ ದೂತರು ಬಂದು ಆತನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತಾರೆ ಅಂತ ಅನೇಕ ಗರುಡ ಪುರಾಣಗಳಲ್ಲಿ ಉದಾಹರಣೆಗಳಿವೆ. ಪಾಪಕರ್ಮ ಮಾಡಿದವರನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗಿ ಅನೇಕ ಶಿಕ್ಷೆಗಳನ್ನು ಕೊಡುವಂಥದ್ದಿದೆ. ನಂತರದಲ್ಲಿ 84 ಲಕ್ಷ ಜೀವರಾಶಿಗಳಿದ್ದಾವೆ. ಆ 84 ಲಕ್ಷ ಜೀವರಾಶಿಗಳಲ್ಲಿ ಯಾವುದೋ ಒಂದು ಜನ್ಮಕ್ಕೆ ಕರ್ಮ ಮಾಡಿದವರನ್ನು ಹಾಕ್ಬಿಡ್ತಾನೆ. ಪುಣ್ಯ ಮಾಡಿದವರನ್ನು ಮತ್ತೆ ಮನುಷ್ಯ ಜನ್ಮದಲ್ಲಿ ಹುಟ್ಟಿಸಿ ಅವರು ಅಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ, ದಾನ ಧರ್ಮಕ್ಕೋಸ್ಕರವಾಗಿ, ಜನರ ಹಿತಕ್ಕೋಸ್ಕರವಾಗಿ ಬಾಳುವಂತಹ ಅನೇಕ ಗುರುಗಳು ನಮ್ಮ ಭವ್ಯ ಭಾರತದ ಮಾತೆಯ ಮಡಿಲಲ್ಲಿ ಈಗಲೂ ಇದ್ದಾರೆ. 150 ವರ್ಷ, 200 ವರ್ಷ, 300 ವರ್ಷ ಬಾಳಿದಂತಹ ಮಹನೀಯರು ಇವತ್ತು ನಮ್ಮ ಭಾರತ ದೇಶದಲ್ಲಿದ್ದಾರೆ. ಉದಾಹರಣೆಗೆ ತಿರುವಣ್ಣಾಮಲೈ ಅಂದರೆ
ತಮಿಳುನಾಡಿನಲ್ಲಿರ್ತಕ್ಕಂಥ ದೇವಸ್ಥಾನ. ಅಲ್ಲಿ 150-200 ವರ್ಷ ಬದುಕಿರುವಂಥ ಸಾಧುಗಳು ಈಗಲೂ ಇದ್ದಾರೆ. ಆಮೇಲೆ ಹಿಮಾಲಯ ಪರ್ವತ, ಆಮೇಲೆ ಶಿವಪಾರ್ವತಿ ವಾಸಸ್ಥಾನ ಹಿಮಾಲಯ ಪರ್ವತ. ನಂತರದಲ್ಲಿ ಕಲಿಯುಗದಲ್ಲಿ ಕಲ್ಲಾದಂಥ ತಿರುಪತಿ ವೆಂಕಟರಮಣ ಸ್ವಾಮಿ ಅವರು ಇವತ್ತು ಅವರನ್ನು ಮುಟ್ಟಿದರೆ ಅವರಲ್ಲಿ ಬೆವರು ಬರ್ತದೆ, ಮತ್ತು ಅವರ ಹೃದಯ ಎಲ್ಲ ಟಕ ಅಂತ ಹೊಡ್ಕೊಂತದೆ ಅಂತ ಮಹಾಸ್ವಾಮಿ ಇವತ್ತು ಕಲಿಯುಗದಲ್ಲಿ ಅಲ್ಲಿ ತಿರುಪತಿ 7 ಬೆಟ್ಟದಲ್ಲಿ ಇದ್ದಾನೆ. ಇಂತಹ ವಾಕ್ಯಗಳು ಮನುಷ್ಯನು 2 ಭಿಕ್ಷೆಗಳನ್ನು ನಮ್ಮ ಸಾಧುಗಳು ಸಂಪ್ರದಾಯದವರು ಕೇಳ್ತಾರೆ. 1ನೇ ಭಿಕ್ಷೆ ಅನ್ನದಾನವನ್ನು ಕೊಡ್ಬೋದು. 2ನೇ ಭಿಕ್ಷೆ ಏನಪ್ಪ ಕೊಡಬೇಕು ಅಂತಂದರೆ ಸತ್ಯ, ಧರ್ಮ, ನ್ಯಾಯ, ನೀತಿ, ಮೋಸ, ವಂಚನೆ ಇವುಗಳನ್ನೆಲ್ಲ ಬಿಟ್ಟು ನಮ್ಮ ಜೋಳಿಗೆಗೆ ಸತ್ಯವೆಂಬ ಭಿಕ್ಷೆಯನ್ನು ಮಾನವರಾದ ನಾವು ಹಾಕ್ಬೇಕು. ಯಾರೋ ಸಾಧು ಸತ್ಪುರುಷರು ಕೇಳುವಂಥ ಸತ್ಯದ ಭಿಕ್ಷೆಯನ್ನು ಹಾಕಿದ ನಂತರ ಎಲ್ಲೋ ಒಂದು ಕಡೆ ರಾಮರಾಜ್ಯ ಆಗ್ತದೆ. ರಾಮರಾಜ್ಯ ಆಗಿ ಎಲ್ಲ ಸುಖವಾಗಿರ್ತದೆ. ಆಗ ಎಲ್ಲರೂ ನೆಮ್ಮದಿಯಿಂದ ಬಾಳ್ತಾರೆ ಅಂತ ಹೇಳಿ ಈ ಅಣ್ಣಯ್ಯರ ಪಾದಕ್ಕೆ 101 ಕೋಟಿ ನಮಸ್ಕಾರಗಳನ್ನು ಹಾಕುತ್ತಾ ಇಲ್ಲಿ ನೆರೆದಿರುವಂಥ ಎಲ್ಲ ಸ್ವಾಮೀಜಿಗಳು ನನ್ನ ಶರಣಾರ್ಥಿಗಳನ್ನು ಹಾಕುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ನಾಮವು ಶಾಂತಿಧಾಮವು ಸೌಖ್ಯಧಾರಾಮ ಜಯತು ಜಯ ವಿಠಲ ಪಾವನಾಂಗ ಪಂಡರಿನಾಥ ಪಾದದೇವ ಪುಣ್ಯವನೀತ ಪಾವನಾಂಗ ಪಂಡರಿನಾಥ ಪಾದದೇವ ಪುಣ್ಯವನೀತ ಕರುಣಿಸಿ ಬಾರಯ್ಯ ದರ್ಶನ ತೋರಯ್ಯ ಕರುಣಿಸಿ ಬಾರಯ್ಯ ದರ್ಶನ ತೋರಯ್ಯ ನೀಯನ್ನ ಭಾಗ್ಯವಯ್ಯ ಪಾಂಡುರಂಗ ಪಾಂಡುರಂಗಯ್ಯ ಜಯತ್ತು ಜಯ ವಿಠಲ ನಿನ್ನ ನಾಮವು ಶಾಂತಿಧಾಮವು ಸೌಖ್ಯಧಾರಾಮ ಜಯತ್ತು ಜಯ ವಿಠಲ ಕನಸು ಮನಸ್ಸಿನ ಜೀವವು ನೀನೆ ಅಂತರಾತ್ಮದ ಭಾವವು ನೀನೆ ಕನಸು ಮನಸ್ಸಿನ ಜೀವವು ನೀನೆ ಅಂತರಾತ್ಮದ ಭಾವವು ನೀನೆ ಅನ್ಯವೋ ಇಲ್ಲಯ್ಯ ಎಲ್ಲವೋ ನೀನಯ್ಯ ಅನ್ಯವೋ ಇಲ್ಲಯ್ಯ ಎಲ್ಲವೋ ನೀನಯ್ಯ ಸುಖಾನಂದ ಮಾತಿದಯ್ಯ ಪಾಂಡುರಂಗ ಪಾಂಡುರಂಗಯ್ಯ ಜಯತ್ತು ಜಯ ವಿಠಲ ನಿನ್ನ ನಾಮವು ಶಾಂತಿಧಾಮವು ಸೌಖ್ಯಧಾರಾಮ ಜಯತ್ತು ಜಯ ವಿಠಲ ಪಾಂಡುರಂಗ 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 ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಗುರುವೇ ಓಂ ನಮಃ ಶಿವಾಯ ಮಧ್ಯ ಪ್ರಾಣಲಿಂಗವೇ ಜ್ಞಾನ ಜ್ಯೋತಿಲಿಂಗವೇ ಮಧ್ಯ ಪ್ರಾಣಲಿಂಗವೇ ಓಂ ನಮಃ ಶಿವಾಯ ಗುರುವೇ ಓಂ ನಮಃ ಶಿವಾಯ ಅನ್ನದಾನವ ಮರೆಯದಿರೋ ನಾನು ನನ್ನದು ಎನ್ನದಿರೋ ಅನ್ನದಾನವ ಮರೆಯದಿರೋ ನಾನು ನನ್ನದು ಎನ್ನದಿರೋ ಉನ್ನತಿ ಸಾಧಿಸಿ ಹಗರಿಳುಳು ದೀನಾನಾಥನ ಮರೆಯದಿರೋ ಉನ್ನತಿ ಸಾಧಿಸಿ ಹಗಲಿರುಳು ದೀನಾನಾಥನ ಮರೆಯದಿರೋ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿಯು ಬೇರಿಲ್ಲ ಶಿವನಾಮಕ್ಕೆ ಸಾಟಿಯು ಬೇರಿಲ್ಲ ಭೋಗ ಭಾಗ್ಯದ ಬಲೆಯೊಳಗೆ
ಹಳಲಿ ಬಾಳದೆ ಹಿರೆಯೊಳಗೆ ಭೋಗ ಭಾಗ್ಯದ ಬಲೆಯೊಳಗೆ ಹಳಲಿ ಬಾಳದೆ